ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ತಮಗೆಲ್ಲ ಆತ್ಮೀಯವಾದಂತಹ ಒಂದು ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಶಬರಿ ಎನ್ನುವಂಥ ಗೀತ ನಾಟಕವನ್ನು ಕುರಿತು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಶಬರಿಯು ರಾಮನಿಗೆ ನೀಡಿದಂತಹ ಒಂದು ಉಪಚಾರ, ಶಬರಿಯು ರಾಮನನ್ನು ಕಂಡು ಆಶ್ಚರ್ಯವಾದದ್ದು, ಶಬರಿಯ ಆನಂದ, ಶಬರಿಯ ಸಡಗರ, ಶಬರಿಯ ಸಂತೋಷ, ಇವುಗಳನ್ನೆಲ್ಲವನ್ನು ನಾವೇನು ಮಾಡ್ತಾ ಇದ್ವಿ ಅಂದರೆ ಅಭ್ಯಾಸವನ್ನು ಮಾಡ್ತಿದ್ವಿ. ಹಾಗಾದರೆ ನಿನ್ನೆಯ ತರಗತಿಯ ಬಗ್ಗೆ ನಾನೊಂದು ಕೆಲವೊಂದು ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಕೇಳ್ತೀನಿ. ಶ್ರೀರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಹೌದು ವಿದ್ಯಾರ್ಥಿಗಳೇ, ರಾಮ ಲಕ್ಷ್ಮಣರಿಗೆ ಇದಕ್ಕೆ ಮತಂಗಾಶ್ರಮಕ್ಕೆ ಹೋಗಲಿಕ್ಕೆ ಸೂಚಿಸಿದವರು ಯಾರು? ಸರಿಯಾದ ಉತ್ತರ ಧನು ಮಹರ್ಷಿ ಎನ್ನುವಂಥದ್ದು. ಧನು ಮಹರ್ಷಿಗೆ ಇದ್ದಂತಹ ಇನ್ನೊಂದು ಹೆಸರು ಏನು? ಧನು ಮಹರ್ಷಿಗಿದ್ದಂಥ ಇನ್ನೊಂದು ಹೆಸರು ಉದರಮುಖ. ಎಂಥ ಮುಖ? ಉದರಮುಖ. ರಾಮನ ಬರುವಿಕೆಯಿಂದ, ರಾಮನ ಆಗಮನದಿಂದ ಅವನ ಒಂದು ಶಾಪ ವಿಮೋಚನೆಯಾಗಿ ಯಥಾಸ್ಥಿತಿ ಮನುಷ್ಯನಾದ. ಹೌದು, ರಾಮನಿಗೆ ಯಾರೊಂದಿಗೆ ಸಖ್ಯ ಮಾಡುವುದರೊಂದಿಗೆ ನೀವು ಸೀತೆಯನ್ನು ಪಡೆಯಬಹುದೆಂದು ಸೂಚಿಸಿದರು? ಹೌದು, ಸರಿಯಾದ ಉತ್ತರ ಸುಗ್ರೀವನೊಂದಿಗೆ ಸಖ್ಯವನ್ನು ಮಾಡುವುದರಿಂದ ನೀವು ಸೀತೆಯನ್ನು ಪಡೆಯಬಹುದು ಅನ್ನುವಂಥ ಸೂಚನೆಯನ್ನು ನೀಡಿದರು. ಹಾಗಾಗಿ ಅವರ ಆ ಸೂಚನೆಯ ಮೇರೆಗೆ ಮತಂಗಾಶ್ರಮಕ್ಕೆ ಬಂದಿದ್ದರು ರಾಮ ಮತ್ತು ಲಕ್ಷ್ಮಣ. ರಾಮ ಲಕ್ಷ್ಮಣರಿಗೆ ಸತ್ಕಾರ ನೀಡಲೆಂದು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಸರಿಯಾದ ಉತ್ತರ ರಾಮ ಲಕ್ಷ್ಮಣರಿಗೆ ಸತ್ಕಾರ ನೀಡಲೆಂದು ಹಣ್ಣು ಹೂಗಳನ್ನು ಮತ್ತು ಜೇನುತುಪ್ಪವನ್ನು ಮಧುಕರವನ್ನು ಕೂಡ ಏನು ಮಾಡಿದ್ರು ಅಂತಂದ್ರೆ ಸಂಗ್ರಹಿಸಿದ್ರು. ಆಮೇಲೆ ಇನ್ನು ಮುಂದುವರೆದ ಭಾಗದಲ್ಲಿ ನಾವು ನೋಡೋದಾದರೆ ಏನಿದೆ ಅಂತ ನೋಡೋಣ. ಪದ್ಯವನ್ನು ಹಾಡ್ತಾಳೆ ಮೇಳದವರಿಗೆಂದಿಗೆ ಅಂತ ನಿಲ್ಲಿಸಿದ್ದೆ. ಈಗ ಅದನ್ನೇ ಮುಂದುವರಿಸ್ಕೊಂಡು ಹೋಗೋಣ. ತನ್ನ ಅಂತಃಸುಖವನ್ನು ಹೇಳುವುದಕ್ಕೆ ಈ ಥರನಾಗಿ ಹಾಡ್ತಾಳೆ. ಸುಖಿ ನಾನು ಬರೀ ಸುಖಿ, ಸುಮ್ಮನೆ ಸುಖಿ ನಾನು ಬಹಳ ಆನಂದ. ಸುಖಿ ಅಂದ್ರೆ ಆನಂದ. ನನ್ನಷ್ಟು ಆರಾಮಾಗಿರೋರು ಯಾರೂ ಇಲ್ಲ. ಇವತ್ತು ಬಹಳ ಆನಂದವಾಗಿದ್ದೀನಿ, ಸುಮ್ಮನೆ ಸುಖಿಯಾಗಿದ್ದೀನಿ ನಾನು ಇವತ್ತು ಅನ್ನುವಂಥದ್ದನ್ನು ಹೇಳ್ತಾ ಇರ್ತಾಳೆ. ಅಂತ ಸುಖವನ್ನು ತೋಡ್ಕೊಳ್ತಾಳೆ. ನಾನಿಲ್ಲದ ನಾನಾಗಿ ಹೆಣ್ಣು ಆಸೆ ತೀರ ಹಾಯಾಗಿ. ಇಂದು ನನ್ನೊಳಗೆ ನಾನಿಲ್ಲ, ನನ್ನಲ್ಲಿರುವಂಥ ಎಲ್ಲ ಆಸೆಗಳು ತೀರ ಹಾಯಾಗಿಬಿಟ್ಟಿದ್ದೀನಿ. ನಾನಿಲ್ಲದ ನಾನಾಗಿ ಹೆಣ್ಣು ಆಸೆ ತೀರಿ ಹಾಯಾಗಿ. ನನ್ನ ಮನದ ಬಯಕೆ ಏನಿತ್ತಲ್ವ, ನನ್ನ ಮನದ ಆಸೆ ಏನಿತ್ತಲ್ವ, ನನ್ನ ಮನದ ಎಲ್ಲವೂ ಆಸೆಗಳು ಈಡೇರಿದ ಮೇಲೆ ನಾನೇನಾಗಿದ್ದೀನಿ ಇವತ್ತು? ತುಂಬ ಹಗರಾಗಿದ್ದೀನಿ, ಹಾಯವಾಗಿದ್ದೀನಿ ಅಂತನ್ನೋದನ್ನು ಹೇಳ್ತಾಳೆ. ಹಂಬಲ ನಡೆದಿಯೇ ತುಂಬಿರುವೆನು ನಾ, ಸುಮ್ಮನೆ ಬಲು ಸುಖಿ ನಾನು. ಮನದ ಆಸೆ ಎಲ್ಲ ಹಂಬಲ ಅಂದ್ರೆ ಆಸೆ ಅಳೆದು ಹೋಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ನನ್ನ ಜೀವನದ ಏಕೈಕ ಉದ್ದೇಶವೇ ರಾಮನನ್ನು ಕಾಣುವುದಾಗಿತ್ತು. ಅಂತಹ ರಾಮನ ಆಗಮನದಿಂದ ನನ್ನ ಜೀವನ ಏನಾಯ್ತು? ಧನ್ಯವಾಗಿ ಹೋಯ್ತು. ಹಾಗಾಗಿ ನಾನು ಇವತ್ತೇನಾಗಿದ್ದೀನಿ? ಭಾಳ ಖುಷಿಯಾಗಿದ್ದೀನಿ, ಭಾಳ ಆರಾಮಾಗಿದ್ದೀನಿ, ಭಾಳ ಸಂತೋಷವಾಗಿದ್ದೀನಿ. ನನ್ನೊಳಗೆ ನಾನಿಲ್ಲ. ಹಂಬಲಗಳೆಲ್ಲ ಇಳಿದು ಹೋಗ್ಬಿಟ್ಟಿದೆ, ಆಸೆ ಎಲ್ಲ ತೀರಿ ಹೋಗ್ಬಿಟ್ಟಿದೆ. ಹಾಗಾಗಿ ನಾನೇನು ಬಹಳ ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ. ಹೊಳೆ ಕಡಲಿಗೆ ಸೇರುವ ತೆರದಿ, ನಾವೇ ವೇವಿಗೆ ಬಹ ತೆರದಿ. ಹೊಳೆಯು ಯಾರನ್ನ ಸೇರ್ಬೇಕಂತ ಹೋಗ್ತೈತಿ? ಸಮುದ್ರವನ್ನು ಸೇರ್ಬೇಕಂತ ಹರಿತಾನೇ ಇರ್ತೈತಿ. ಹೊಳೆಯ ಒಂದು ಏಕೈಕ ಉದ್ದೇಶ ಏನು? ಸಮುದ್ರವನ್ನು ಮುಟ್ಟುವುದು, ಸಮುದ್ರವನ್ನು ಸೇರುವುದು ಅದರ ಉದ್ದೇಶವಾಗಿರ್ತೈತಿ. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ ನೋಡ್ರಿ, ಲೇಖಕರು ಹೇಳ್ತಾರೆ, ಹೊಳೆ ಕಡಲಿಗೆ ಸೇರುವ ತೆರದಿ, ನಾವೇ ರೇವಿಗೆ ಬಹ ತೆರದಿ. ನಾವೇ ಇಲ್ಲಿಗೆ ಹೋಗ್ಬೇಕಂತ ಆಸೆ ಇರ್ತೈತಿ, ದಡವನ್ನು ಸೇರ್ಬೇಕಂತ ನಾವೇಗ ಆಸೆ, ಕಡಲನ್ನು ಸೇರ್ಬೇಕಂತ ಒಳಗಾಸೆ. ಹಾಗೆ ಹೇಳ್ತಾರೆ ನೋಡ್ರಿ, ಬಗೆ ಬಗೆಯ ಹಾರೈಕೆಯ ಪಟ ಬಿಡಿಸಿ ನಿಂತಿದೆ ಮನ ಇದೇ ಬಿಡುಗಡಿಸಿ. ನನ್ನ ಮನದೊಳಗಿರುವಂಥ ಆಸೆ, ಬಗೆ ಬಗೆಯ ಆಸೆಗಳ ಆಕಾಶದಲ್ಲಿ ಬಿಟ್ಟಿರುವಂಥ ಒಂದು ಗಾಳಿಪಟದಂತಿರುವಂಥ ನನ್ನ ಆಸೆಯ ಮನ ಇವತ್ತು ಏನಾಗಿದೆ ಅಂದರೆ ದಿನ ಹಾರಾಡ್ತಿತ್ತು ಆಕಾಶದಲ್ಲಿ. ಏನು ಬರ್ತಾನೆ, ಯಾವಾಗ ಬರ್ತಾನೆ, ರಾಮ ಹೇಗಿದ್ದಾನೋ, ದಶರಥನ ಪುತ್ರನಂತೆ, ಸಾಧು ಜನರ ಮಿತ್ರನಂತೆ, ವೀರನಂತೆ, ಶೂರನಂತೆ, ಸದ್ಗುಣ ಸಾರನಂತೆ, ಹಸುಳೆಯಂತೆ, ಕಾಂಬೆನಂತೆ ಅಂತ ದಿನ ಹೇಗೆ ಅವನು ಗುಣಗಾನ ಮಾಡ್ತಿದ್ಲೋ, ಅವನು ಎಂದು ಬರ್ತಾನೋ, ಹೇಗೆ ಬರ್ತಾನೋ, ಯಾವಾಗ ಬರ್ತಾನೋ ಅನ್ನೋದಿತ್ತಲ್ವ, ಅದೆಲ್ಲ ಆಸೆ ತೀರಿ ಇವತ್ತು ಬಗೆ ಬಗೆಯ ಆಸೆಗಳು ತೀರಿಬಿಟ್ಟು ಏನಾಗೈತಿ? ಮನಸ್ಸು ಶಾಂತವಾಗಿ ಪಟ ಇಳಿಸಿದಂತಾಗೈತಿ. ಆಕಾಶದಲ್ಲಿ ಹಾರುವಂಥ ಪಟವನ್ನು ಕೆಳಗಿಳಿಸಿದಾಗ ಹೇಗೆ ಶಾಂತವಾಗಿರುತ್ತೋ ಹಾಗೆ ಇವಳ ಮನಸ್ಸು ಕೂಡ ತುಂಬ ಶಾಂತವಾಗಿದೆ. ನಿಂತಿದೆ ಮನ ಇದೇ ಬಿಡುವೆನಿಸಿ. ನನಗಿವತ್ತು ಮನಸ್ಸಿಗೆ ಆರಾಮ ಅನಿಸೈತಿ, ಸುಖ ಅನಿಸೈತಿ, ಒಂಥರ ವಿಶ್ರಾಂತಿ ಸಿಕ್ಕಂಗಾಗೈತಿ. ಸುಖಿನ ನಿಮ್ಮ ನೋಡುತ್ತಾ ಸುಖಿ, ನಿಮ್ಮನ್ನೇ ನುಡಿಸುತ್ತಾ ಸುಖಿ. ನೀವು ನೋಡ್ತಾ ಇದ್ರೆ ಆನಂದ ಆಗ್ತಾ ಇದೆ, ನಿಮ್ಮ ಜೊತೆ ಮಾತಾಡ್ತಾ
ನೋಡ್ತಾ ಇದ್ರೆ ಆನಂದ ಆಗ್ತಾ ಇದೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ರೂ ಕೂಡ ನನಗೆ ಆನಂದ ಆಗ್ತಾ ಇದೆ. ನೀವು ನಿಮ್ಮ ಆನಂದದ ಸುಖಿ, ನಿಮ್ಮ ನಡೆ ನೀವು ನಿಮ್ಮ ಆನಂದದ ಸುಖಿ, ನಿಮ್ಮ ನಡೆ ಸುಮ್ಮನೆ ಸುಖಿ ನಾನು. ನಿಮ್ಮನ್ನು ನೋಡಿಬಿಟ್ರೆ ಕಣ್ಣಿಗೆ ಆನಂದವಾಯಿತು, ನಿಮ್ಮನ್ನು ಮಾತಾಡಿಸಿಬಿಟ್ರೆ ಮನಸ್ಸಿಗೆ ಖುಷಿ ಆಯಿತು. ನಿಮ್ಮ ಜೊತೆ ಇದ್ದೀನಲ್ಲ, ಇದೇ ನನಗೊಂದು ಸುದಿನ, ಒಂದು ಸುಖಿ ದಿನ. ಇವತ್ತು ನಾನು ಆರಾಮಾಗಿರುವಂಥ ದಿನ, ಹಾಯಾಗಿರುವಂಥ ಒಂದು ದಿನ ಅನ್ನೋದನ್ನು ಹೇಳ್ತಾರೆ. ಇಂದಾಗಿ ಹೆಣ ಬಲು ಹಗುರ ನೀಡುವುದೋ ಪರ ತನ್ನ ಕರ. ಇವತ್ತು ನಾನು ಭಾಳ ಆರಾಮಾಗಿದ್ದೀನಿ. ನನಗೆ ಇವತ್ತು ಏನಾಗಿದೆ ಅಂದರೆ ಭಾಳ ಹಗುರಾಗಿದ್ದೀನಿ, ಆರಾಮಾಗಿದ್ದೀನಿ. ಯಾಕಂದ್ರೆ ಮನಸ್ಸು ಭಾರ ಹೊತ್ಕೊಂಡು ಕುಂತಿತ್ತು. ಮನಸ್ಸು ಏನಾಗಿತ್ತು, ಭಾರ ಹೊತ್ಕೊಂಡು ಕುಂತಿದ್ದು, ದೊಡ್ಡ ಭಾರ ಎದೆ ಮೇಲೆ ಕುಂತಂಗಾಗಿತ್ತು. ಅಂತ ಬರ್ತಾನೆ, ಯಾವಾಗ ನೋಡ್ಕೊಂಡು ಬರ್ತಾನೋ ಇಲ್ಲೋ, ನೋಡ್ತೀನೋ ಇಲ್ಲೋ, ನನಗೆ ಸಿಗ್ತಾನೋ ಇಲ್ಲೋ ಅನ್ನುವಂಥ ಒಂದು ಭಯಕ್ಕೆ ಏನಾಗಿತ್ತು ಅಂದ್ರೆ ಎದೆ ಮೇಲೆ ಕುಂತಂಗಾಗಿತ್ತು. ಇವೆಲ್ಲ ಹೇಳಿದ್ಬಿಟ್ಟು ಒಟ್ಟು ಏನಾಗಿದ್ದೀನಿ, ನಾನು ಬಹು ಹಗುರಾಗಿದ್ದೀನಿ. ಭಾರವಾಗಿದ್ದಂಥ ಮನದ ಆಸೆ ತೀರಿ ಇವತ್ತು ನಾನು ಏನಾಗಿದ್ದೀನಿ, ಹಾಯಾಗಿದ್ದೀನಿ, ಹಗುರಾಗಿದ್ದೀನಿ. ಇಂದಾಗಿ ನಾ ಬಲು ಹಗುರ ನೀಡಿರುವುದೋ ಪರ ತನ್ನ ಕರ. ಎಲ್ಲೋ ಒಂದು ಯಾವುದೋ ನನ್ನ ಕೈ ಕರೆ ಮಾಡಿ ಕರೆಯಾಕತ್ತೈತಿ, ಯಾವುದೋ ಒಂದು ಕೈ ನನ್ನ ಕರೆ ಮಾಡಿ ಕರೆಯಾಕತ್ತೈತಿ. ನೀಡಿರುವುದೋ ಪರ ತನ್ನ ಕರ. ನಿನ್ನೆ ನಾಳೆ ಇಲ್ಲಿಂದವನೆಗೆ ನನಗೆ ಇವತ್ತೇನಾಗಿಲ್ಲ, ನಾಳೆನಾಗಿಲ್ಲ, ಈಗನಾಗಿಲ್ಲ, ಸದ್ದ ಯಾವುದಾದ್ರು ಬಂದು ನಾನು ಕರ್ಕೊಂಡು ಹೋಗ್ಬಿಡ್ಲಿ, ನಾನು ಹೋಗ್ತೀನಿ. ನಂದೆಲ್ಲ ಜೀವನದ ಆಸೆ ತೀರ್ಬಿಟ್ಟಲ್ಲ, ಏನೂ ಇಲ್ಲ ನನ್ನದೇನು ಅಷ್ಟರ ಮಟ್ಟಿಗೆ ಅವಳು ಏನಾಗಿದ್ದಾಳಂದ್ರೆ ಖುಷಿಯಾಗಿದೆ. ಈ ನೆಲವೇ ಚಿರವೆಂಬ ತೆರ. ನನಗಿದೇ ಮುಕ್ತಿಯ ದೊರೆಯುವಂಥ ಒಂದು ಸ್ಥಳ, ಇದೇ ಒಂದು ಶಾಶ್ವತವಾದಂಥ ಒಂದು ಸ್ಥಳ ಅನ್ನೋ ಥರನಾಗಿ, ಇಲ್ಲೇನೋ ನಾವು ಮುಕ್ತಿ ಸಿಗಲಿ ಅನ್ನೋ ಥರನಾಗಿ ಅವಳು ಏನಾಗ್ಯಾಳ, ಇಂದು ನಾಳೆ ಯಾವುದೂ ಇಲ್ಲ ಅನಿಸ್ತಾ ಇದ್ದಾರೆ ಮನಸ್ಸಿಗೆ, ಈಗಲೇ ಬರಲಿ. ಅದಕ್ಕೆ ಹೇಳ್ತಾರೆ ನೋಡಿ ಬಸವಾದಿ ಪ್ರಮದರು ಏನಂತ ಹೇಳ್ತಾರೆ, ಮರಣವೇ ಮಹಾನವಮಿ ಅಂದರು. ಏನಂದ್ರು? ಮರಣವೇ ಮಹಾನವಮಿ ಅಂತಂದರು. ಅದಕ್ಕೆ ಯಾಕೆ ಅನಿಸ್ಬೇಕು? ಮರಣವನ್ನು ಒಂದು ಹಬ್ಬವನ್ನಾಗಿ ಸಂಭ್ರಮಿಸಬೇಕು, ಒಂದು ವಿಜಯದ ಉತ್ಸವವನ್ನಾಗಿ ಸಂಭ್ರಮಿಸಬೇಕು. ಅಂಜಬಾರ್ದು, ಅದು ಕಳಗಬಾರ್ದು. ಎಲ್ಲಿ ಕುಂತ್ರು ಅದು ಬರುತ್ತೇನೆ, ತಾಯಿ ಗರ್ಭ ಸೇರಿದ್ರು ಬಿಡಂಗಿಲ್ಲ, ಹೋಗಿ ಆಕಾಶದಲ್ಲಿ ಕುಂದ್ರು ಬಿಡಂಗಿಲ್ಲ, ಬರುತ್ತೇನೆ. ಅದಕ್ಕೆ ಯಾಕೆ ಅನಿಸ್ಬೇಕು? ಮರಣವೇ ಮಹಾನವಮಿ. ಬಾರದು ಬಪ್ಪದು ತಪ್ಪದು, ಬಾರದು ಬಪ್ಪದು ತಪ್ಪದು. ಇವಳು ಕೂಡ ಈಗ ತನ್ನ ಜೀವನದಲ್ಲಿ ಮುಕ್ತಿಯನ್ನು ಬಯಸ್ತಾ ಇದ್ದಾಳೆ, ಸಾವನ್ನು ಬಯಸ್ತಾ ಇದ್ದಾಳೆ. ನನಗೆ ಇವತ್ತೆಲ್ಲ ಆಸೆ ತೀರ್ಬಿಟ್ಟೈತಿ, ಇನ್ನೇನು ನನ್ನ ಕೆಲಸ ಇರಲಿ ಅಂತಾಳೆ. ಹೌದಲ್ವಾ? ನಂದೇನ ಎಲ್ಲ ಬಂದಂಥ ಉದ್ದೇಶ ಮುಗಿತು, ನನ್ನ ಜೀವನದ ಏಕೈಕ ಗುರಿನ ಮುಗಿದು ಹೋಗ್ಬಿಡ್ತು. ಇನ್ನೇನು ನನಗೆ ಈ ನೆಲವೇ ಸ್ಥಿರ, ಈ ನೆಲವೇ ಶಾಶ್ವತ ಅನ್ನೋ ಹಾಗೆ ಇಲ್ಲೇ ಆಗಿ ನನಗೆ ಮುಕ್ತಿ ಅಂತ ಸಿಗಲಿ ಅಂತ ಯಾರು ಆಹ್ವಾನವನ್ನು ಕೊಡಾಕ್ತಾರ ಅಂದ್ರೆ ಶಬರಿಯು ಆಹ್ವಾನವನ್ನು ಕೊಡಾಕತ್ತಾಳ. ನಿನ್ನೆ ನಾಳೆ ಇನ್ನಿಲ್ಲವೆನಗೆ ಈ ನೆಲವೇ ಚಿರವೆಂಬ ಥರ. ಇವತ್ತು ನಾಳೆ ಅಂತ ಯಾವುದೇ ಭೇದವೇ ಇಲ್ಲ ನನಗೆ, ಹಾಗಾಗಿ ಈ ನೆಲವೇ ಚಿರವೆನ್ನುವ ಥರನಾಗಿದ್ದೀನಿ. ಸುಖಿನಾ ಸುಖಿ ಬಲು ಸುಮ್ಮನೆ ಸುಖಿ ನಾನು ಅಂತ ಹಾಡನ್ನು ಹಾಡ್ತಾ ಇದ್ದಾಳೆ. ನೋಡ್ರಿ, ಆಸೆಗಳು ತೀರಿದ ಮೇಲೆ ಮನುಷ್ಯನಿಗೆ ಎಷ್ಟು ಖುಷಿ ಆಗ್ತೈತಿ. ಸಾವೇ ಬರಲಿ, ಏನೇ ಆಗಲಿ, ಜೀವನದಲ್ಲಿ ಮುಕ್ತಿತ್ತಪ್ಪ ಇನ್ನು ಅಷ್ಟರ ಮಟ್ಟಿಗೆ ಅವಳೇನಾಗಿದ್ದಾಳೆ ಅಂದ್ರೆ ಆನಂದವನ್ನು ಪಡ್ತಾ ಇದ್ದಾಳೆ, ಆನಂದ ಸಾಗರದಲ್ಲಿ ತೇಲಾಡ್ತಿದ್ದಾಳೆ, ಸುಖಿಯಾಗಿದ್ದಾಳೆ, ಹಗುರಾಗಿದ್ದಾಳೆ. ಹೌದಾ? ಮನದಲ್ಲಿರುವಂಥ ಬಗೆಯ ಬಯಕೆಯ ಪಟಗಳಿಂದ ಇಳಿದ್ಬಿಟ್ಟು ಶಾಂತವಾಗಿದೆ, ಆರಾಮ್ ಅನಿಸಿದೆ. ಹಾಗೇನೆ ಹೇಳ್ತಾಳೆ ಮುಂದೆ, ರಾಮ ಇಷ್ಟೊಂದು ಅಂತಃಸುಖವನ್ನು ಹೇಳಿಕೊಂಡಂತಹ ಒಂದು ಯಾರಿಗೆ ಹೇಳ್ತಾನೆ, ಯಾರು ಹೇಳ್ತಾರೆ ಅಂತಂದರೆ ರಾಮ ಶಬರಿಗೆ ರಾಮ ಏನು ತನ್ನ ಹೇಳ್ತಾನೆ, ತನ್ನ ಅಂತಃಸುಖವನ್ನು ತೋಡ್ಕೊಂಡದಕ್ಕೆ ರಾಮ ಅದಕ್ಕೆ ಏನು ಹೇಳ್ತಾನೆ ಪ್ರತ್ಯುತ್ತರ ಬಗ್ಗೆ ನೋಡೋಣ. ಅಂದರೆ ರಾಮ ನಿನ್ನಾದುರದಳು ಸುಖಿ ನಾವು, ನೀನು ನೀಡಿದಂಥ ಒಂದು ಸತ್ಕಾರದಲ್ಲೂ ನಾವು ಸುಖಿ. ನಿನ್ನಾದುರದಳು ಸುಖಿ ಅಂದರೆ ನೀನು ನೀಡಿರುವಂಥ ಒಂದು ಸತ್ಕಾರದಲ್ಲಿ ನಾವು ಸುಖಿ. ನಿನ್ನಿ ಸೊಗಸದಳು ಸುಖಿ ನಾವು. ಇಷ್ಟು ಆನಂದ ಪಟ್ಟು ಇಷ್ಟು ಖುಷಿ ಪಡ್ತಿಲ್ಲ, ಅದರಲ್ಲೂ ಕೂಡ ನಾವೇನಾಗಿದ್ದೀವಿ, ಸುಖಿಯಾಗಿದ್ದೀವಿ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಅಮ್ಮ ನೀ ಸತ್ಕಾರ ನೀಡಿದೆಲ್ಲ, ಆ ಸತ್ಕಾರದಿಂದ ನಾವೇನಾಗಿದ್ದೀವಿ, ಖುಷಿಯಾಗಿದ್ದೀವಿ. ನೀನು ಇಷ್ಟೊಂದು ಖುಷಿಯನ್ನು ಪಟ್ಟಲ್ಲ, ಅದರೊಳಗೂ ನಾವು ಖುಷಿಯಾಗಿದ್ದೀವಿ ಅಂತ ಹೇಳ್ತಾನೆ. ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ನೀನು. ಈ ಕಾಡಿನೊಳಗೆ ಇಂಥ ಪುಣ್ಯವನ್ನು ಕಾಣ್ತೀವಲ್ಲ, ಈ ಪುಣ್ಯವನ್ನು ಕಾಣೋದಕ್ಕೆ ನಾವು ಎಂದೆಂದಿಗೂ ತಾಯಿ ನಿನಗೇನಾಗಿದ್ದೀವಿ ಅಂದ್ರೆ ಋಣಿಯಾಗಿದ್ದೀವಿ. ನಿನಗೆ ಎಂದೆಂದಿಗೂ ನಾವೇನಾಗಿ ಕೃತಜ್ಞರಾಗಿರ್ತೀವಿ. ನಿನ್ನ ಭಾರ ನಮ್ಮ ಮೇಲೆ ನಮ್ಮ ಬ್ಯಾರ ನಿಮ್ಮ ಮೇಲೆ ಯಾಕಂದ್ರೆ ಅಷ್ಟೊಂದು ನಮ್ಮ ಸತ್ಕಾರವನ್ನು ನೀಡಿದ್ವಿ, ಅಷ್ಟೊಂದು ಸವೇನ ಕೊಟ್ಟು ಇಷ್ಟೊಂದು ನಮ್ಮ ಆಧಾರದಿಂದ ಕಂಡೆಲ್ಲ. ಹಾಗಾಗಿ ನಿನಗವಂತನ್ನಂಥ ಭಾರವನ್ನು ವಹಿಸಿದ್ದೀವಿ, ನಿನಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ ಅನ್ನುವಂಥ ಮಾತನ್ನು ಯಾರು ಹೇಳ್ತಾರಂದ್ರೆ ರಾಮ ಹೇಳ್ತಾನೆ. ನಿನ್ನ ಆಧಾರದಳು ಸುಖಿ ನಾವು, ನಿನ್ನ ಸ್ವಗದಳು ಸುಖಿ ನಾವು. ನೀ ಆನಂದ ಪಡ್ತಿದ್ದಿಲ್ಲ, ನಿನ್ನ ಮುಖದೊಳಗೆ ಬರ್ತಾ ಇದ್ದಲ್ಲ ಆ ಛಾಯ್, ಆ ಸಂತೋಷದೊಂದಿದ್ದಕ್ಕೆ ನಾವು ಸುಖಿಯಾಗಿದ್ದೀವಿ. ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ನಾವು. ಕಾಡಿನೊಳಗೆ ಈ ಸುಖವನ್ನು ನೋಡಕತ್ತೀವಲ್ಲ, ಈ ಸುಖವನ್ನು ಕಂಡಿವಲ್ಲ, ಈ ಸುಖಕ್ಕಾಗಿ ನಿನಗೆಂದೆಂದಿಗೂ ನಾವೇನಾಗಿದ್ದೀವಿ, ಋಣ
ಋಣವನ್ನು ಹೊತ್ಕೊಂಡಿದ್ದೀವಿ, ಋಣಿಗಳನ್ನ ನಾವಾಗಿದ್ದೀವಿ. ನಿನ್ನ ಒಂದು ಭಾರ ಏನಪ್ಪ ಅಂದ್ರೆ ನಿನ್ನನ್ನು ಮಾಡಿದಂಥ ಉಪಕಾರದ ಒಂದು ಭಾರ ಕೂಡ ನಮ್ಮ ಮೇಲಿದೆ ಅನ್ನುವಂಥ ಒಂದು ಮಾತನ್ನು, ಅದ್ಭುತವಾದಂಥ ಮಾತನ್ನು ಯಾರು ಹೇಳ್ತಾರೆ ಅಂದ್ರೆ ಇವನು ಹೇಳ್ತಾನೆ, ರಾಮ ಹೇಳ್ತಾನೆ. ಶಬರಿ ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿ ತುಂಬಿ, ಹೌದು ಹಿಂಗೆ ಮುಖದಲ್ಲಿ ಭಾವಗಳು ಚಿಹ್ನೆಗಳು ಏನಾಗ್ತವೆ, ಸೊಗ ಮುಖದೊಳಗೆ ಭಾವ ಅಥವಾ ಅವ್ನು ನೋಡ್ತಾ ಇದ್ರೆ ಅವನು ಖುಷಿ ಪಡ್ತಾ ಇದ್ದು ಅವನ ಮಾತುಗಳನ್ನು ಕೇಳ್ತಾ ತನ್ನ ಒಂದು ಭಾವನೆಗಳನ್ನು ನಿಯಂತ್ರಣಕ್ಕೆ ತಂದು ಮತ್ತೊಂದು ಮಾತು ಹೇಳ್ತಾ ನೋಡ್ರಿ, ಕಂಬನಿ ತುಂಬ್ತಾವು, ಕಣ್ಣೀರು ಬರ್ತಾವೆ, ಕಂಬನಿ ತುಂಬ ಸಂತೋಷದ ಕಣ್ಣೀರು ಬರ್ತಾವೆ ಅಂತ ಹೇಳಿದೆ ನಾನು. ಜೀವನದಲ್ಲಿ 2 ಸತಿ ಕಣ್ಣೀರು ಬರ್ಬೋದು, ಒಂದು ದುಃಖದ ಕಣ್ಣೀರು, ಒಂದು ಸಂತೋಷದ ಕಣ್ಣೀರು. ಈಗ ಬಂದಿದ್ದು ಸಂತೋಷದ ಕಣ್ಣೀರು ತುಂಬಿಕೊಂಡು ಬರ್ತೈತಿ. ಕೊನೆಗೆ ಅವನು ಕೂಡ ಕಂಟ್ರೋಲಲ್ಲಿ ಇಟ್ಟುಕೊಂಡು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹೇಳ್ತಾಳೆ, ಬಲು ಸಂತಸವೆನಗೆ. ಬಹಳ ಸಂತಸವಾಯಿತು, ಬಲು ಸಂತಸವೆನಗೆ. ನನ್ನ ಆಸೆಯ ಜಾಡ ಹಿಡಿದು ಬಂದಿರಲ್ಲ ಈ ಕೊನೆಗೆ. ನನ್ನ ಮೂಲ ಜಾಡವನ್ನು ಹಿಡ್ಕೊಂಡು ಬಂದ್ರಲ್ಲ, ನನ್ನ ಆಸೆಯ ಒಂದು ಮೂಲವನ್ನು ಹಿಡ್ಕೊಂಡು ನೀವು ಬಂದ್ರಲ್ಲ, ನನಗೆ ಭಾಳ ಸಂತೋಷ ಆಯಿತು, ನನಗೆ ಭಾಳ ಆನಂದ ಆಯಿತು, ನನಗೆ ಭಾಳ ಸಂತೋಷ ಆದಂಗಾಯ್ತು ಅಂತ ಹೇಳ್ತಾಳೆ. ದನಿದಿರಯ್ಯ ತನಿದಿರ ಹಸಿವು ಕೃಷಿ ಹಿಡಿದಿರ ಬಡವೇ ಒಬ್ಬಳೇ ಮೇಗೈವೆ ನನಗೆ ಮರುಕು ತಿಳಿದಿರಾ. ಭಾಳ ಆಯಾಸ ಆಗೈತೆ ನಿಮಗೆ, ಭಾಳ ಸುಸ್ತಾಗೈತೆ, ಹಸಿವಾಗೈತೆ, ನೀರಡಿಕೆ ಆಗೈತೆ ನಿಮ್ಗೆ, ನೀವು ದಾರಿಯಲ್ಲಿ ಬರಬೇಕಾದ್ರೆ ಏನಾಗಿದೆ ಅಂದ್ರೆ ತಡ್ಕೊಂಡು ಬಂದಿರಾ ಅನ್ನುವಂಥ ಮಾತನ್ನು ಕೇಳ್ತಾಳೆ. ನೀವು ಅಷ್ಟೊಂದು ದೂರದಿಂದ ನನ್ನ ಮೂಲ ಉದ್ದೇಶವನ್ನು ಇಟ್ಕೊಂಡು ಬಂದ್ರಲ್ಲ, ನೀವು ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಏನಾದರೂ ನಿಮ್ಗೆ ಹಸಿವು ಬಾಯಾರಿಗೆ ನೀಡಾರಿಗೆ ಏನಾದರೂ ಆಯ್ತಾ, ನಿಮಗೆ ಧನ್ಯವಾಗೈತೆ, ಅಥವಾ ಬಡವೆ ಒಬ್ಬಳು ಏನಾದರೂ ಉಪಕಾರ ಮಾಡ್ತಾಳಂತ ನಿಮ್ಗೆ ಏನಾದರೂ ಮರುಕ ಐತಲ್ಲ ನನ್ನ ಬಗ್ಗೆ, ಆ ಥರ ಮರುಕ ಬೇಡ ಅಂತ ಹೇಳ್ತಾಳೆ ನೋಡ್ರಿ. ಹಸಿವು ಕೃಷಿ ಹಿಡಿದಿರಾ ಬಡವೆ ಒಬ್ಬಳೇ ನೇಗೈವೆ ನನಗೆ ಮರುಕು ತಿಳಿದಿರ. ಒಬ್ಬಕ್ಕೆ ಈಗ ಬಡವಟ್ಟಿ ಈಗ ಏನು ಮಾಡ್ತಾಳ ಅನ್ನುವಂಥದ್ದು ನಿಮಗೇನಾದರೂ ಮರುಕ ಐತಾ ಅನ್ನುವಂಥ ಮಾತನ್ನು ಕೂಡ ಕೇಳ್ತಾಳೆ. ಎಲ್ಲ ಸತ್ಕಾರವನ್ನು ನೀಡ್ತಾಳೆ, ಎಷ್ಟೊಂದು ಸತ್ಕಾರವನ್ನು ಮಾಡಿದ್ದಾಳೆ. ಹಣ್ಣು ಕೊಟ್ಟು, ಹೂ ಕೊಟ್ಟು, ಬಗೆ ಕಂಪನಿಡುವ ಮಾಲೆಯನ್ನು ಕೊರಳಿಗೆ ಹಾಕಿದ್ದು, ಹಬ್ಬ ಎಂದು ಹೆಗ್ಗಿಗೆ ಕುಣಿದು ಸಂತೋಷವನ್ನು ಪಟ್ಟು ಬಯಕೆಯ ಪಟ ಇಂದು ಹಿಡಿದು ಹಗುರಾಗಿತ್ತೆಂದು ನಾವೇ ಏನಪ್ಪ ಅಂದ್ರೆ ತಡವನ್ನು ಸೇರುವ ತೆರನಾಗಿ ಒಳ್ಳೆಯ ಕಡಲನ್ನು ತೇರುವ ಅಷ್ಟೊಂದು ನನ್ನ ಮನಸ್ಸಿಗೆ ಹಗರಾಗೈತೆ ಅಂತ ಹೇಳ್ದಂಥವಳು ಇಷ್ಟನ್ನು ಮಾಡಿದ್ರು ಕೂಡ ಇನ್ನೂ ಏನಾದರೂ ನಿಮ್ಗೆ ದೋಷ ಆಗೈತೆ, ತೊಂದರೆ ಆಗೈತೆ, ಅಥವಾ ಏನಾದರೂ ಮಾಡಲಿ ಅಂತ ಏನಾದರೂ ಬಡವೆ ಒಬ್ಬಕ್ಕೆ ನಮಗೇನು ಉಪಕಾರ ಮಾಡ್ತಾಳಂತ ನೀವೇನಾದರೂ ನಡ್ಕೋತೀರ ಮನಸ್ಸಲ್ಲಿ, ಅನ್ಕೋಬೇಡ್ರಿ ಅನ್ನೋದನ್ನು ಕೂಡ ಹೇಳ್ತಾಳೆ ನೋಡ್ರಿ. ಎಷ್ಟೊಂದು ನೋಡ್ರಿ, ಅದಕ್ಕೆ ಹೇಳಿದ್ರು ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆಯ ನೋಟ ಚಂದ. ನಮಗೆ ಮರಕ ತೆಳೆದಿರಾ ಅಂತ ಕೇಳ್ತಾಳೆ. ರಾಮ ಕಣ್ಣ ನೀರಿದೇಕೆ ತಾಯಿ, ತುಸುಮನೆಯೂ ಇಲ್ಲ ನಮ್ಮ ಅಯೋಧ್ಯೆಯ ಅರಮನೆಯು ಇದಕ್ಕೂ ಲೇಸು ಸಣ್ಣ. ಕಣ್ಣೀರು ಇದ್ಯಾಕ ತಾಯಿ, ಕಣ್ಣೀರು ಇದ್ಯಾಕ ನಿನಗೆ ನೀ ಮಾಡಿದಂತಹ ಒಂದು ಸತ್ಕಾರದಲ್ಲಿ ಸ್ವಲ್ಪವೂ ಲೋಪ ಇಲ್ಲ, ಸ್ವಲ್ಪವೂ ತೊಂದರೆ ಇಲ್ಲ, ಅಷ್ಟೊಂದು ಚೆಂದಾಗಿ ನೀನು ಏನು ಮಾಡಿದೀಯ, ಸತ್ಕಾರವನ್ನು ನೀಡಿದೀಯಾ, ಹೌದಾ. ಕಣ್ಣೀರಿದೇಕೆ ತಾಯಿ, ತುಸುವನೆಯೂ ಇಲ್ಲ, ನೀನು ಮಾಡಿದ್ರಲ್ಲಿ ಸ್ವಲ್ಪವೂ ತೊಂದರೆ ಇಲ್ಲ. ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಇದಕ್ಕೂ ಲೇಸಲ್ಲ, ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಸಹಿತ ಇಂಥ ಸಿಗದೇ ಇರುವಂಥ ಭಾಗ್ಯವನ್ನು ಈ ಕಾಡಿನಲ್ಲಿ ಈಗ ಒಂದು ಸೊಗಸನ್ನು ನಾವು ನೋಡುವಂಥ ಪುಣ್ಯವನ್ನು ನಾವು ಪಡ್ಕೊಂಡಿವಿ ಅಂತ ನಾನು ಹೇಳ್ತಾನೆ. ಇಂದು ಹಳಕು ಮರೆತೆವು, ಇಲ್ಲೇ ಮಣಿಯನ್ನರಿತೆವು. ನನಗೆಲ್ಲ ಹಿಂದೆ ನಡೆದದ್ದೆಲ್ಲ ಮರೆತು ಬಿಟ್ಟೆ, ನಾನು ಇಲ್ಲೇ ಮಣಿ ಅಂತ ತಿಳ್ಕೊಂಡ್ಬಿಟ್ವಿ, ಕಾಡಿನೊಳಗೆ ನಮ್ಮ ಅಯೋಧ್ಯೆ ಅರಮನೆ ಅಂತ ಅಂದ್ಕೊಂಡ್ವಿ. ಇನಿತಾದಾರ ತೋರ್ವ ನಿನ್ನ ಅಬ್ಬೆಯನ್ನು ಕರಿತೇವು. ಇಷ್ಟೊಂದು ಒಂದು ನಮಗೆ ಸತ್ಕಾರವನ್ನು ನೀಡಿದ್ದಿ, ಏನಪ್ಪ ಉದಾರ ಗುಣವನ್ನು ತೋರಿಸಿದಿ, ಹಾಗಾಗಿ ನೀನು ಏನಂತ ತಿಳ್ಕೊಂಡಿವಿ, ನಾವು ತಾಯಿ ಅಂತ ಅಂದ್ಕೊಂಡಿವಿ. ಇನಿತಾದಾರ ತೋರ್ವ ನಿನ್ನ ಅಬ್ಬೆಯನ್ನು ಅರಿತೇವು. ಇಷ್ಟೊಂದು ಸತ್ಕಾರವನ್ನು ನೀಡಿದ್ದಿ, ಇಷ್ಟೊಂದು ನಮ್ಗೆ ಏನಪ್ಪ ಅಂದ್ರೆ ಪ್ರೀತಿಯನ್ನು ಹಂಚಿದ್ದಿ, ಆ ಎಲ್ಲವನ್ನ ಮಾಡಿದ್ವಿ. ಹೀಗಾಗಿ ನಿನಗೇನಂತ ಅಂದ್ಕೊಂಡಿವಿ, ನಮ್ಮ ಮಮತೆಯನ್ನು ತೋರಿಸಿದ್ವಿ, ತಾಯಿ ಅಂತ ನಾವು ನೋಡಿದ್ವಿ, ನಿನ್ನಲ್ಲಿ ತಾಯಿಯನ್ನು ಕಂಡ್ವಿ ಅನ್ನುವಂಥ ಒಂದು ಮಾತನ್ನು, ದೊಡ್ಡದಾಗಿರುವಂಥ ಮಾತನ್ನೇ ಹೇಳ್ತಾನೆ ನೋಡ್ರಿ. ಅದಕ್ಕೆ ಏನು ಅಂದ್ರೆ ಮನಸ್ಸು ಏನೋ ರೂಪಕ್ಕಿಂತ ಮನಸ್ಸು ಮುಖ್ಯ, ಅಥವಾ ರೂಪಕ್ಕಿಂತ ಗುಣ ಮುಖ್ಯ ಅಂತ ಹೇಳ್ತೀವಿ ನೋಡ್ರಿ. ವ್ಯಕ್ತಿಗೆ ಬಣ್ಣಕ್ಕಿಂತ ಗುಣ ಮುಖ್ಯ ಅನ್ನೋ ಹಾಗೆ ಇಲ್ಲಿ ವ್ಯಕ್ತಿ ಗುಣದ ಎಷ್ಟೊಂದು ಮನುಷ್ಯತ್ವದ ಮಾತುಗಳು, ಉದಾರದ ಮಾತುಗಳನ್ನು ಹೇಳ್ತಾನೆ. ಎಷ್ಟು ಸರಿಯಾದಂಥ ಮಾತು ನೋಡ್ರಿ ರಾಮಂದು. ನೋಡ್ರಿ, ಕಣ್ಣೀರಿದೇಕೆ ತಾಯಿ, ತುಸುವನೆಯೂ ಇಲ್ಲ ನಮ್ಮ ಅಯೋಧ್ಯೆಯ ಅರಮನೆಯವರು ಇದಕ್ಕೂ ಲೇಸಲ್ಲ. ನಮ್ಮ ಅಯೋಧ್ಯೆ ಅರಮನೆಯಲ್ಲೂ ಕೂಡ ನಾವು ಇಂಥ ಕಾಡದೇ ಇರುವಂಥ ಸೌಭಾಗ್ಯವನ್ನು ಕಾಡಿನಲ್ಲಿ ಈ ಒಂದು ನಿನ್ನ ಸತ್ಕಾರದಲ್ಲಿ ನಾವು ಕಂಡಿವಿ ಅನ್ನುವಂಥದ್ದು. ಇಂದು ಹಳೆವ ಮರೆತೆವು, ಇವತ್ತೇನನ್ನ ಮರೆತೆವು, ನಾವು ಹಳೆದನ್ನೆಲ್ಲ ಮರೆತು ಬಿಟ್ಟೆವು. ಇಲ್ಲೇ ಮನೆಯನ್ನು ಅರಿತೆವು, ಇದ ನಮ್ಮ ಮನೆಯನ್ನು ತಿಳ್ಕೊಂಡ್ಬಿಟ್ಟಿವಿ ನಾವು.
ಸತ್ಕಾರ ಮಾಡಿದೆಲ್ಲ ಇದನ್ನ ನಮ್ಮ ಮನೆ ಅಂತ ಅನ್ಕೊಂಡ್ವಿ, ಹೌದಾ? ಇನಿತ ಆಧಾರ ತೋರುವ ನಿನ್ನ ಅಬ್ಬೆಯಂದೇ ಕುರಿತೆವು. ಇಷ್ಟೊಂದು ಸತ್ಕಾರವನ್ನು ಮಮತೆಯನ್ನ ಎಲ್ಲವನ್ನ ಕೊಟ್ಟಂತಹ ನಿನಗೆ ನಾವು ತಾಯಿ ಎಂದು ತಿಳ್ಕೊಂಡ್ವಿ ಅನ್ನುವಂಥ ಮಾತನ್ನ ಯಾರು ಹೇಳ್ತಾರಂದ್ರ ರಾಮ ಹೇಳ್ತಾನ. ಶಬರಿ ರೂಪಿನಂತೆ ಮಾತು ಕೂಡ ಇನಿತುದಾರವಾಗಿದೆ. ನೋಡಪ್ಪ, ನಿನ್ನ ರೂಪ ಎಷ್ಟು ಚಂದ ಐತೋ ನಿನ್ನ ಮಾತನ್ನು ಕೂಡ ಅಷ್ಟೇ ಉದಾರವಾಗಿರೋದು, ದೊಡ್ಡದಾಗಿರುವಂಥ ಮಾತು, ದೊಡ್ಡ ಮನಸ್ಸಿನಾಗಿದೆಯಪ್ಪ ನೀನು. ರೂಪಿನಂತೆ ಮಾತು ಕೂಡ ಇನಿತುದಾರವಾಗಿದೆ. ಧನ್ಯ ನಾನು ಸಿದ್ಧರ ಧನ್ಯ, ಇವತ್ತು ನಾನೇ ಧನ್ಯ. ಯಾಕಂದ್ರೆ ಸಿದ್ಧರ ವರವಿಂದು ನನಗೆ ಫಲಿಸಿದೆ. ನಿನ್ನ ಮಾತು ಎಷ್ಟು, ನಿನ್ನ ರೂಪ ಚಂದ ಐತು, ನಿನ್ನ ಮಾತು ಕೂಡ ಅಷ್ಟೇ ಚಂದ ಐತಿ, ಅಷ್ಟು ದೊಡ್ಡದಾಗಿರುವಂಥ ಮಾತನ್ನೇ ಹೇಳಿದೆ. ಇವತ್ತು ನನ್ನ ಜೀವನ ಧನ್ಯ, ಇವತ್ತು ನನ್ನ ಜೀವನ ಏನಾಗೈತಿ, ಧನ್ಯ ಆಗೈತಿ. ಸಿದ್ಧರ ವರವಿಂದು ನನಗೆ ಫಲಿಸಿದೆ. ಯಾರ ವರವಿಂದು ನನಗೆ ಫಲಿಸಿದೆ? ಸಿದ್ಧರ ವರವಿಂದು ನನಗೆ ಫಲಿಸಿದೆ. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತಲ್ಲ ಚಿಂತೆ. ಇವತ್ತು ನಾನು ನಿಮ್ಮನ್ನು ಕಂಡಿನಲ್ಲ, ನಾನೇ ಪುಣ್ಯವಂತೆ, ನಾನೇ ಭಾಗ್ಯವಂತೆ. ಸಿದ್ಧರ ಮಾತು ನನಗೆ ಫಲಿಸಿದ್ದು. ಅವ್ರು ಹೇಳೋಗಿದ್ರು ಮತ್ತಂಗ ಮುನಿಗಳು, ರಾಮನು ಬಂದೇ ಬರ್ತಾನ ಅನ್ನುವಂಥ ಮಾತನ್ನ ಹೇಳೋಗಿದ್ರು. ಆ ಮಾತು ಇಂದು ಫಲಿಸಿತ್ತು. ಆ ಮಾತು ಇಂದು ಏನಾಯ್ತು, ಸತ್ಯವಾಯಿತು. ನಾನೇ ಧನ್ಯ, ನಿಮ್ಮನ್ನು ನೋಡಿದ್ದೆಲ್ಲ ನಾನೇ ಧನ್ಯ. ನನ್ನ ಮನದ ಚಿಂತೆ ಎಲ್ಲ ಹಿಂಗಿ ಹೋಯಿತು, ಬತ್ತಿ ಹೋಯಿತು ಅಂತ. ಹಿಂಗಿ ಹೋಯಿತೆಲ್ಲ ಚಿಂತೆ, ಗುರುವ ಪೂಜೆ ಗೈದತ್ತ ನೀವು ನನಗೆ ಸಂದಿದ್ದಂತೆ. ನೋಡ್ರಿ, ಆ ಗುರುಗಳ ಒಂದು ಪೂಜೆಯನ್ನು ಮಾಡಿದ್ನಲ್ವಾ, ಆ ಪುಣ್ಯ ಇವತ್ತು ನನ್ನ ಪಾಲಿಗೆ ಬಂತು. ನೀವು ಆ ಒಂದು ಪುಣ್ಯದ ರೂಪವಾಗಿ ಬಂದ್ರಿ, ನಿಮ್ಮನ್ನು ಕಂಡೆ. ಈ ಕಣ್ಣುಗಳೇ ಪಾವನ, ನನ್ನ ಜೀವನವೇ ಧನ್ಯ ಅನ್ನುವ ರೀತಿಯಲ್ಲಿ ಧನ್ಯತಾ ಭಾವವನ್ನು ಯಾರು ವ್ಯಕ್ತಪಡಿಸ್ತಾರ ಅಂತಂದ್ರೆ ಶಬರಿಯು ವ್ಯಕ್ತಪಡಿಸ್ತಾಳ. ರಾಮ ಲಕ್ಷ್ಮಣರ ಆಗಮನದಿಂದ, ದರ್ಶನ ಭಾಗ್ಯದಿಂದ. ರಾಮ ಇಂಥ ಶಿಷ್ಯತೆ ಪಡೆದ ನಿನ್ನ ಗುರುಗಳೆಂತರೋ ಅವರ ಮಹಿಮೆ ಕೇಳಿ ಬಲ್ಲೆ, ಎಂಥ ಶಾಂತದಾತ. ಅಮ್ಮ, ನಿನ್ನಂಥ ಶಿಷ್ಯನ ಪಡ್ಕೊಂಡಂಥ ಗುರುಗಳೆಂತರೋ, ನಾನು ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೀನಿ, ಅವರು ಬಹಳ ಶಾಂತ ಮೂರ್ತಿಗಳಂತೆ. ನಾನು ಅವ್ರನ್ನ ಕೇಳ್ಪಟ್ಟಿದ್ದೀನಿ, ಅವರು ತುಂಬ ಶಾಂತ ಸ್ವಭಾವದವರಂತೆ ಅಂತ. ಅಳಲನ್ನೆಲ್ಲ ಮರೆಯಿಸಿ ಶಾಂತಿ ಒಂದೇ ತೋರುವಿ ಬನ, ಇದರ ನಡುವೆ ಪ್ರೇಮ ಶುದ್ಧಿ ನೀ ಸುದಿನಗಿ ದಿನ. ನೋಡ್ರಿ, ನಮ್ಮ ಮನದ ದುಃಖವನ್ನೆಲ್ಲ ನೀನು ನೀಗಿಸುವಂತಹ ಒಂದು ಮಂದಿರ ಅಥವಾ ಒಂದಿದು ಆಶ್ರಮ. ನಮ್ಮ ಮನದ ದುಃಖವನ್ನೆಲ್ಲ ನೀಗಿಸುವಂಥದ್ದು ಒಂದು ಆಶ್ರಮ. ಅದರ ಮಧ್ಯೆ ನೀನು ಪ್ರೇಮ ಶುದ್ಧೆ, ಅದರ ಮಧ್ಯೆ ನೀನು ಯಾರು ಪ್ರೇಮ ಶುದ್ಧೆ. ಏನಪ್ಪ ಅಂದ್ರೆ ನನ್ನನ್ನೇ ಕಾಣಬೇಕು ಅನ್ನುವಂಥದ್ದು ನಿಷ್ಕಲ್ಮಶವಾದಂಥ ಪ್ರೇಮವನ್ನು ಇಟ್ಕೊಂಡು ಇಷ್ಟು ವರ್ಷಗಳ ಕಾದೆಯೆಲ್ಲ ನೀನೇ ಪ್ರೇಮ ಶುದ್ಧೆ. ಈ ದಿನ ನಮ್ಮ ಪಾಲಿಗೇನು ಸುದಿನ, ನಮ್ಮ ಪಾಲಿಗೇನಿದು ಒಳ್ಳೆಯ ದಿನ ಅನ್ನುವಂಥದ್ದನ್ನು ಹೇಳ್ತಾನೆ. ನಿನ್ನ ಇಂಥ ಶಿಷ್ಯರ್ತಿ ಪಡೆದ ನಿನ್ನ ಗುರುಗಳೆಂತರೋ ಅವರ ಮಹಿಮೆ ಕೇಳಿದಲ್ಲೇ ಎಂಥ ಶಾಂತತಾಗ್ತರು. ಅಳಲನ್ನೆಲ್ಲ ಮರೆಯಿಸಿ ಶಾಂತಿ ಒಂದೇ ತೋರುವ ಬನ, ಇದರ ನಡುವೆ ಪ್ರೇಮ ಶುದ್ಧಿ ನೀನು ಸುದಿನವೀ ದಿನ. ಇಂದಿನ ದಿನ ಏನು ಅಂದ್ರೆ ಸುದಿನವಾಗಿರುವಂಥದ್ದು, ನಮ್ಮ ಪಾಲಿಗೆ ಸೌಭಾಗ್ಯವೇ. ಈ ಒಂದು ನಮ್ಮ ಮನದ ದುಃಖವನ್ನೆಲ್ಲ ನೀಗಿಸಿರುವಂಥದ್ದು ಈ ಆಶ್ರಮ. ಅದರ ನಡುವೆ ನೀನು ಪ್ರೇಮ ಶುದ್ಧಿ. ಇಂದಿನ ಈ ದಿನ ನಮ್ಮ ಪಾಲಿಗೆ ಸುದಿನ ಅನ್ನುವಂಥದ್ದನ್ನು ರಾಮ ತನ್ನ ಶಬರಿ ನೀಡಿರುವಂಥ ಒಂದು ಸತ್ಕಾರವನ್ನು ಕುರಿತಾಗಿ ಹೇಳ್ತಾನೆ. ಶಬರಿ ಹೇಳಿದಂಥ, ರಾಮನ ಹೇಳಿದಂಥ ಮಾತನ್ನು ಕೇಳಿ ಶಬರಿ ಏನು ಹೇಳ್ತಾಳಂದ್ರೆ, ನನ್ನ ಪೊಗಳಲ್ಲೇಕೆ ರಾಮ, ಎಲ್ಲ ಅವರ ಕರುಣೆ. ನನ್ನ ಯಾಕೆ ಹೊಗಳ್ತೀಯಪ್ಪ ನೀನು? ಇದೆಲ್ಲ ಯಾರ ಕರುಣೆ? ಗುರುಗಳ ಕರುಣೆ. ಗುರುಗಳ ಮಾತು ಸಿದ್ಧಿಯಾಯಿತು, ಗುರುಗಳ ಮಾತಿನಂತೆ ನೀನು ಬಂದೆ, ಗುರುಗಳ ಸೇವೆಯನ್ನು ಮಾಡಿದ ಪುಣ್ಯ ಈ ದಿನ ಅನ್ನುವಂಥದ್ದನ್ನು ಹೇಳ್ತಾಳೆ. ನನ್ನ ಪೊಗಳಲ್ಲೇಕೆ ರಾಮ, ಎಲ್ಲ ಅವರ ಕರುಣೆ. ಎಲ್ಲ ಅವರ ಕರುಣೆ ಅಂದರೆ ಇಲ್ಲಿ ಗುರುಗಳ ಕರುಣೆ. ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂದ ಕರುಣೆ. ಎಲ್ಲ ಅವ್ರು ಹೇಳ್ದಂಗೆ ಆಯಿತು. ನೀವಿಲ್ಲಿಗೆ ನನ್ನ ಜಾಡನ್ನು ಹಿಡ್ಕೊಂಡು ಬಂದಿರಲ್ಲ, ನಿಮ್ಮ ಪುಣ್ಯ ಅನ್ನುವಂಥದ್ದು, ನಿಮ್ಮ ನೋಡಿದ್ರೆ ನನ್ನ ಪುಣ್ಯ ಅನ್ನುವಂಥದ್ದನ್ನು ಹೇಳ್ತಾರೆ. ನೀವು ಬಹಿರಿ ನಿಮ್ಮ ಕಾಣೆ ನಲ್ಮಿಹುದು ಎಂದು ಸಿದ್ಧರ ಬರೆದ ಮಾತು ನನಗೆ ಸಿದ್ಧಿಯಾಯಿತು. ನೋಡ್ರಿ, ನೀವು ಬರ್ತೀರಿ, ನೀವು ನೋಡ್ತೀನಿ ಅನ್ನುವಂಥ ಒಂದು ಗುರುಗಳ ಮಾತಿತ್ತಲ್ವ, ಆ ಮಾತು ಇದು ಸಿದ್ಧಿಯಾಗೈತಿ. ನಾನು ಬಹಳ ಪುಣ್ಯವಂತೆ, ನಾನು ಬಹಳ ಭಾಗ್ಯವಂತೆ ಅನ್ನುವಂಥ ವಿಚಾರವನ್ನು ಯಾರು ಹೇಳ್ತಾರ ಅಂತಂದ್ರೆ ಶಬರಿಯು ರಾಮನಿಗೆ ಹೇಳ್ತಾಳೆ. ನೋಡ್ರಿ, ಅದ್ನಾಡಿದ್ಮೇಲೆ ಒಂದು ಮತ್ತೆ ಗೀತೆಯನ್ನು ಹಾಡ್ತಾಳೆ. ಏನು ಅಂತಂದ್ರೆ, ಕೋಟಿ ಕರಗಳಿಂದ ರವಿ ಎತ್ತು ತೆರವಿ ನೀಲೆ ದಾಚೆ ಗಮನ ನನಗಿ ಮಾಯೆಯ ಆಚೆ ಪಯಣ. ಇಡೀ ಜಗತ್ತನ್ನೇ ಬೆಳಗ್ತಾ ಇರುವಂತಹ ಸೂರ್ಯನ ಏನು ಅಂತಂದ್ರೆ, ಜಗತ್ತನ್ನೇ ಬೆಳಗಲು ಬರುತ್ತಿರುವಂತಹ ಒಂದು ಸೂರ್ಯನ ಜಗತ್ತಿಗೆ ಬಂದರೆ ಅದ್ರ ರವಿಯ ಆಚೆ ನನ್ನ ಗಮನ ಅಂದ್ರೆ ಏನು ಅಂದ್ರೆ ನೀಲದಾಚೆಯ ಗಮನ ಅನ್ನೋದು. ಆಕಾಶದತ್ತ ನನ್ನ ಚಿತ್ತ ಆ ಕಡೆ ಆಗಿದೆ. ನನಗೆ ಮಾಯೆಯ ಆಚೆ ಪಯಣ. ಇದೆಲ್ಲ ಬಿಟ್ಟು ಬಿಡಬೇಕಾಗೈತಿ. ಜಗತ್ತನ್ನು ಬೆಳಗ್ತಾ ಇರುವಂಥ ಸೂರ್ಯ, ಈ ಜಗತ್ತು, ಈ ಜಂಜಾಟ, ಇದೆಲ್ಲವನ್ನ ಬಿಟ್ಟು ನೀಲದಾಚೆ ನನ್ನ ಗಮನ ಅಂದ್ರೆ ಆಕಾಶವನ್ನು ಬಿಟ್ಟು ನನ್ನ ಗಮನ ಅಂತಂದ್ರೆ ನನಗೆ ಜೀವನದಲ್ಲಿ ಮುಕ್ತಿ
ಜೀವನದಲ್ಲಿ ನನಗೆ ಏನಾಗಬೇಕಾಗೈತಿ? ಮುಕ್ತಿ ಸಿಗ್ಬೇಕಾಗೈತಿ. ಹಾರ ಬಯಸೇನೆ ಹಕ್ಕಿಯಂತೆ, ತೇಲ ಬಯಸೇನೆ ಬಿಡಿ ಮುಗಿಲಂತೆ. ಇವತ್ತು ನಾನು ಏನಾಗಿದ್ದೀನಿ ಅಂದ್ರೆ ಹಕ್ಕಿಯಂತೆ ಹಾರಬಲ್ಲೆ, ಬಿಡಿ ಮುಗಿಲಂತೆ ತೇಲ್ಬಲ್ಲೆ ಅನ್ನುವಂಥದ್ದು. ಕಾರ್ ಮೋಡ ಸೆಳೆಮಿಂಚಿನ ತೆರಗಳು ಭವ ಬಿಡೆ ಬಯಸಿ ನಿಂತಿಹೆ ಕೋಟಿ ಕರಗಳಿಂದ ರವಿ ಎತ್ತು ತೆರವಿ. ನೋಡ್ರಿ, ನನ್ನ ಇವತ್ತು ಗಮನ ಏನಾಗೈತಿ ಅಂತಂದ್ರೆ ಹಕ್ಕಿಯಂತೆ ಹಾರಬಲ್ಲೆ, ಬಿಳಿ ಮುಗಿಲಂತೆ ತೇಲ್ಬಲ್ಲೆ, ಆಮೇಲೆ ಕಾರ್ಮೋಡದೊಳಗೆ ಸೆಳೆಯುವಂಥ ಸೆಳಿ ಮಿಂಚಿನಂತೆ ನಾನು ಕೂಡ ಆಗಮಿ ಮಿಂಚಿ ಈ ಒಂದು ಲೋಕದಿಂದ ಮಾಯವಾಗಬೇಕಾಗೈತಿ, ಮಾಯೆ ಆಚೆ ನನ್ನ ಗಮನ ಆಗಬೇಕಾಗೈತಿ. ಅಂದ್ರೆ ಈ ಮಕ್ಕಳ ಈ ಪದದ ಅರ್ಥ ಏನು ಅಂತಂದ್ರೆ ಅವಳು ಜೀವನದಲ್ಲಿ ಮುಕ್ತಿಯನ್ನು ಬಯಸ್ತಿದ್ದಾಳೆ. ಮುಕ್ತಿಯನ್ನು ನಾವು ತಿಳ್ಕೋಬೇಕು ಮಕ್ಕಳ. ಇಲ್ಲಿ ಸಾವು ಏನು ಬಯಸ್ತಾ ಇದ್ದಾಳೆ? ರಾಮನಿಂದ ಅವಳು ಸಾವನ್ನ ಬಯಸ್ತಾ ಇದ್ದಾಳೆ. ರಾಮ ಮಾತೆ ತೆರ ನೀ ನಮ್ಮನ್ನು ಆಧರಿಸುತ್ತಾ ಬಡಕಿ ತೆರ ನುಡಿಯೇ ತಾಯೇ ಬಗೆ, ತಾಯೇ ನಿನಗೆ ಈ ಬಗೆ ಸರಿಯೇ? ಎಷ್ಟು ಚಂದ ಕೇಳ್ತಾನೆ. ತಾಯಿ ಥರ ನಮ್ಮನ್ನು ನೀನು ಏನು ಮಾಡಿದ್ವಿ? ಸಲುಹಿದ್ದಿ, ಸತ್ಕಾರವನ್ನು ಮಾಡ್ತೀವಿ, ಮಮತೆಯಿಂದ ಎಲ್ಲ ಮಾಡಿದ್ವಿ, ಮಾಡಿ ಸಾವು ಬೇಕು ಅಂತೆಲ್ಲ ಇದು ಸರಿಯಾ ನಿನಗ ಅಂತ ಕೇಳ್ತಾನೆ. ಸಾವು ಬೇಕಂತೆಲ್ಲ ಇದು ನಿನಗ ಸರಿನಾ? ಇದು ನೀನು ಮಾತಾಡೋದು ಸರಿನಾ ನಿನಗ ಅಂತ ಯಾರು ಕೇಳ್ತಾರಂದ್ರೆ ರಾಮ ಶಬರಿಗೆ ಕೇಳ್ತಾನ. ಮಾತೆಯ ತೆರ ನೀ ನಮ್ಮನ್ನು ಆಧರಿಸುತ್ತ ಬಳಿಕಿ ತೆರ ನುಡಿಯೇ ತಾಯೇ ನಿನಗೀ ಬಗೆ ಸರಿಯೇ? ನಿನ್ನ ತಾಯಿ ನಮ್ಮನ್ನ ತಾಯಿ ಥರನಾಗಿ ನೋಡ್ಕೊಂಡು ನಮ್ಮನ್ನ ಆಧಾರದಿಂದ ಸತ್ಕಾರದಿಂದ ನೋಡ್ಕೊಂಡು ಹಿಂಗೆ ಮಾತಾಡೋದು ಸರಿಯೇ ನೀನು ಅಂತ ರಾಮ ಶಬರಿಗೆ ಕೇಳ್ತಾನ. ಶಬರಿ ಪುಣ್ಯ ಲೋಕ ದೊರೆಯಲೆಂದು ಹರಕೆ ಇಡಿ ನನಗೇನಂತ ಸಿಗಲಿ ಅಂತ ಹೇಳ್ರಿ, ನೀವು ಪುಣ್ಯ ಸಿಗಲಿ, ಒಳ್ಳೇದಾಗಲಿ ಅನ್ನುವುದನ್ನು ಹರಕೆ ಇಡ್ರಿ, ನನಗೆ ಆಶೀರ್ವಾದಿಸಲಿ, ಅಪ್ಪಣೆ ಕೊಡ್ರಿ ಅಂತ ಯಾರು ಕೇಳ್ಕೊಳಕ್ತಾರೆ ಅಂದ್ರೆ ಶಬರಿ ಅದನ್ನೇ ಕೇಳ್ಕೊಂತ. ಶಬರಿಗೆ ಏಕೈಕ ಒಂದೇ ಒಂದು ಚಿಂತೆ ಏನು ಅಂದ್ರೆ ಮುಕ್ತಿ ಬೇಕಾಗಿತ್ತು. ಇಷ್ಟು ದಿವಸ ರಾಮನ ನೋಡೋದು ಒಂದು ಚಿಂತೆ ಆಗಿತ್ತು, ಈಗ ಮುಕ್ತಿಯನ್ನು ಪಡೆಯುವುದು ಒಂದು ಚಿಂತೆ ಆಗೈತಿ. ರಾಮ ಇನ್ನುತಿ ಪ್ರಿಯವಾಗೈದ ನಿನಗೆ ಸಾವೇ ನಮ್ಮ ಕಾಣ್ಕೆ, ಇಷ್ಟೊಂದು ಪ್ರೀತಿ ಆದರ ಸತ್ಕಾರವನ್ನು ನೀಡಿದಂಥ ನಿನಗೆ ನಾವು ಮುಖ್ಯಕ್ಕೆ ಉಪಕಾರವಾಗಿ ಸಾವನ್ನೇ ಕೊಡ್ಬೇಕಾ? ತಾಯಿ ನಿನಗೆ ನಾವು ಸಾವನ್ನ ಕೊಡ್ಬೇಕಾ ಅಂತ ಯಾರು ಕೇಳ್ತಾರಂದ್ರೆ ರಾಮ ಶಬರಿಗೆ ಕೇಳ್ತಾನ. ಶಬರಿ ಮರಣವಲ್ಲ ಮುಕ್ತಿ ಪ್ರಭೋ, ಇದುವೇ ನನ್ನ ಪುಣ್ಯ, ಇದು ಮರಣವಲ್ಲಪ್ಪ, ಇದೇನಲ್ಲ, ಇದು ಮರಣವಲ್ಲ ಮುಕ್ತಿ. ಜೀವನಕ್ಕೆ ಇದೇನು ಬೇಕು? ಮುಕ್ತಿ ಬೇಕು. ಇದು ನನ್ನ ಪುಣ್ಯ. ಇದು ಯಾರ ಪುಣ್ಯ? ನನ್ನ ಪುಣ್ಯ ಅಂತ ಹೇಳ್ಕೊತಾಳೆ. ರಾಮ ಮನ ಒಪ್ಪಿದರು ಎದೆ ಒಪ್ಪದಲ್ಲ, ನಾನು ಕೊಡಬೇಕು ಅಂತ ಅನ್ಕೊಂಡ್ರು ಕೂಡ ನನ್ನ ಮನಸ್ಸು ಒಪ್ಕೊತಾ ಇಲ್ಲಲ್ಲ, ಹೆಂಗೆ ಮಾಡಲಿ ಅಂತ ಕೇಳ್ತಾನೆ. ಶಬರಿ ನೀನು ಅಲ್ಲಿ ಒಪ್ಪದವರು ದಿವ ತಪ್ಪದಲ್ಲ, ನೀನು ಇದು ಒಪ್ಪಲಿಲ್ಲ ಅಂದ್ರೆ ನನಗೆ ತಪ್ಪಾಗಿಲ್ಲ, ಹಾಗಾಗಿ ದಯವಿಟ್ಟು ನನಗೆ ಏನನ್ನ ಕೊಡು, ನೀನು ಮುಕ್ತಿಯನ್ನು ಕೊಡುವಂತ ಯಾರು ಬೇಡ್ಕೊಂತಾಳೆ ಅಂದರೆ ಶಬರಿ ಬೇಡ್ಕೊಂತಾಳೆ. ಶಬರಿ ರಾಮ ಬೆರಗಾಗಿ ಹೇ ನಾ ನಿನಗೆ ಅಸ್ತು ಎಂಬೆ ನನ್ನೆಗೆ, ಅಸ್ತು ಅಸ್ತು ಹೋಗುವ ನಿನ್ನ ಅಭಿಷ್ಟ ಸಿದ್ಧಿಗೆ. ಅವ್ವ ನೀನು ಇದನ್ನು ನೋಡ್ಬಿಟ್ಟು ನಾನು ಏನಾಗ್ಬಿಟ್ಟೆ? ಬೆರಗಾಗ್ಬಿಟ್ಟೆ ತಾಯಿ, ನೀನು ಹೋಗವ್ವ, ನೀನು ಹೋಗು, ನೀನು ನೋಡ್ಬಿಟ್ಟು ನನಗೇನಾಯ್ತು ಅಂತಂದ್ರೆ ಬೆರಗಾಗ್ಬಿಡ್ತು, ಆಶ್ಚರ್ಯವಾಯಿತು, ನಿನ್ಗೇನು ಆಸೆ ನೋಡೋದೆಲ್ಲ ಈಡೇರಲಿ, ನೀನು ಹೋಗವ್ವ ಅಂತ ಯಾರು ಹೇಳ್ತಾರ ಅಂತಂದ್ರೆ ಯಾರು ಹೇಳ್ತಾರ? ರಾಮ ಹೇಳ್ತಾನ. ಬೆರಗಾಗಿ ಹೇ ನಾ ನಿನಗೆ ಅಸ್ತು ಎಂಬೆ ನನ್ಮೆಗೆ, ನಿನ್ನ ನೋಡ್ಬಿಟ್ಟು ನನಗೆ ಬಹಳ ಆಶ್ಚರ್ಯ ಆಯಿತು, ನೀನು ಕೊಟ್ಟಿರುವಂಥ ಒಂದು ನನ್ಮೆಗೆ ಪ್ರೀತಿಗೆ ಕೂಡ ನಾನು ಏನಾದೆ ಅಂದರೆ ವಸ್ತು ಆಗ್ಬಿಟ್ಟೆ. ಹೌದಾ? ಏನವ್ವ? ಹೋಗವ್ವ ನಿನ್ನ ಅಭೀಷ್ಟ ಸಿದ್ಧಿಗೆ, ನಿನಗೇನು ಅನ್ಕೊಂಡು ಅದೆಲ್ಲ ನೆರವೇರಿ ಹೋಗವ್ವ ಅಂತ ಯಾರು ಹೇಳಿದ್ರು ಅಂತಂದ್ರೆ ಶಬರಿ ಹೇಳ್ತಾಳೆ. ಶಬರಿ ನಮೋ ನಮೋ ನಿಮಗೆ ನಮೋ, ಬಣಕ್ಕೆ ನಮೋ, ಮಲೆಗೆ ನಮೋ, ಎಲ್ಲರಿಗೆಲ್ಲಕ್ಕೂ ಶರಣು. ಹೌದಾ? ಹೇಳ್ತಾಳೆ. ಏನು ಮಾಡ್ತಾಳೆ ಕೊನೆಗೆ? ಶಬರಿ ಹೇಗೆ ಹೋಗ್ತಾಳೆ ಅಂತಂದ್ರೆ ಎಲ್ಲರಿಗೆ ಹೊಂದಿಸ್ತಾಳೆ. ಯಾರ್ಯಾರಿಗೆ ಹೊಂದಿಸ್ತಾಳೆ? ಬೆಟ್ಟಗಳಿಗೆ, ಗುಡ್ಡಗಳಿಗೆ, ಕಣಿವೆಗಳಿಗೆ, ಎಲ್ಲದಕ್ಕೂ ಅಲ್ಲಿರುವಂಥ ಒಂದು ಪ್ರಕೃತಿಗೆ ಏನು ಮಾಡ್ತಾಳೆ ಅಂದರೆ ಹೊಂದಿಸ್ತಾಳೆ. ಹೊಂದಿಸಿ ಏನು ಹೇಳ್ತಾಳೆ ನೋಡ್ರಿ? ನಮೋ ನಮೋ ನಿಮಗೆ ನಮೋ, ಬಣಕ್ಕೆ ನಮೋ, ಮಲೆಗೆ ನಮೋ, ಎಲ್ಲರಿಗೆಲ್ಲಕ್ಕೂ ಶರಣು, ಎಲ್ಲರಿಗೆ ಶರಣು, ನನಗೆ ಸಾಕಿ ಮುಕ್ತಿ ಸಿಗಲಿ ಅಂತ ಎಲ್ಲರಿಗೆ ಹೊಂದಿಸ್ತಾಳೆ. ವೇದಿಯಲ್ಲಿ ಉದ್ದೀಪ್ತವಾದ ಅಗ್ನಿಯನ್ನು ಬಲವೊಂದು ಹಾಡುತ್ತಾ ಪ್ರವೇಶಿಸುತ್ತಾಳೆ. ಅಲ್ಲೇನು ಮೊದಲೇ ಹೇಳಿದೆ ನಾನು, ವೇದಿ ಇತ್ತು ಅಂದ್ರೆ ಏನು ಅಂದರೆ ಯಜ್ಞವನ್ನು ಮಾಡುವಂಥ ಸ್ಥಳ ಇತ್ತು, ಅಲ್ಲಿ ಬೆಂಕಿ ಹೊಗೆ ಆಡ್ತಿತ್ತು ಅಂತ ಹೇಳಿದ್ದಲ್ವಾ? ಆ ಒಂದು ಹೊಗೆಗೆ ಏನು ಮಾಡ್ತಾಳೆ ಅಂತಂದ್ರೆ ಹೋಗ್ತಾಳೆ. ಹೆಂಗೆ ಹೋಗ್ತಾಳೆ ಅಂದ್ರೆ ಅದನ್ನು ಬಲವಂತವನ್ನಾಗಿ ಪ್ರದರ್ಶನ ಮಾಡ್ತಾಳೆ. ಅದು ಬಲದಲ್ಲಿ ಬರುವ ಹಾಗೆ ಅದು ಪ್ರದಕ್ಷಿಣವನ್ನು ಹಾಕ್ತಾಳೆ. ನೋಡ್ರಿ, ವೇದಿಯಲ್ಲಿ ಉದ್ದೀಪ್ತವಾದ ಅಗ್ನಿಯನ್ನು ಬಲವೊಂದು ಹಾಡುತ್ತಾ ಪ್ರವೇಶಿಸುತ್ತಾಳೆ. ಅದನ್ನ ಒಂದು ಹಾಡನ್ನು ಹಾಡ್ತಾ ನಮೋ ನಮೋ ಎಲ್ಲದಕ್ಕೂ ಶರಣು ಅಂತ ಹೇಳ್ಕೊಂತ ಅದು ಬಲಕ್ಕೆ ಬರುವ ಹಾಗೆ ತಿರುಗ್ತಾ ಏನು ಮಾಡ್ತಾಳೆ? ಹೋಗಿ ಆ ಅಗ್ನಿಯಲ್ಲಿ ಏನಾಗ್ತಾಳೆ? ಪ್ರವೇಶವಾಗ್ತಾಳೆ. ನೋಡ್ರಿ, ಎಷ್ಟು ಸತ್ಕಾರವನ್ನು ನೀಡಿದ್ಲು, ಎಷ್ಟು ಆನಂದವನ್ನು ಪಟ್ಟರು, ಎಷ್ಟು ಖುಷಿಪಟ್ಟಂತ ಒಂದು ಶಬರಿ ರಾಮನಿಂದ ಮುಕ್ತಿ ಸಿಗಲಿ ಅಂತ ಹೇಳಿದ್ರು. ಮರಣವಲ್ಲ ಮುಕ್ತಿ ಪ್ರಭೋ
ಅಂದ್ರೇನು, ಜೀವನಕ್ಕೆ ನನ್ನ ಮೋಕ್ಷ ಬೇಕು, ಮುಕ್ತಿ ಬೇಕು, ಪುಣ್ಯ ಲೋಕ ದೊರೆಯಲೆಂದು ಹರಕೇಡಿ ಎನಗೆ ಅಂತ, ನನಗೇನು ಸಿಗಲಿ ಅಂತಕ್ಕೆ ಪುಣ್ಯ ಲೋಕ ದೊರೆಯಲೆಂದು. ಹಾಗೆ ಎಷ್ಟು ಹೇಳಿದ್ರು ಕೂಡ ಒಪ್ಕೊಳ್ಳೇ ಇಲ್ಲ. ಬೇಡ, ನಿನ್ನ ತಾಯಿ ಅಂತ ನಿನ್ನ ಸತ್ಕಾರವನ್ನು ಮಾಡ್ತೀನಿ, ಮಮತೆಯನ್ನು ತೋರಿಸ್ತೀನಿ, ನಿನಗೆ ನಾವು ಸಾವನ್ನ ಕಾಣಿಕೆಯಾಗಿ ಕೊಡ್ಬೇಕಂತ ನನ್ನ ಮನಸ್ಸು ಒಪ್ಪೋದು ಅಂದರೂ ಕೂಡ ಕಾಡಿ ಬೇಡಿ ರಾಮನಿಂದ ಏನನ್ನ ಪಡಿತಾಳಂದ್ರೆ ಮುಕ್ತಿಯನ್ನು ಪಡ್ಕೊತಾಳ. ಅಷ್ಟು ಹೋಗುವ, ನೀನೇನು ಅನ್ಕೊಂಡೆ ಅದೆಲ್ಲ ನಿನಗೆ ಸಿದ್ಧಿಸ್ತಿ ಅಂತ ಯಾರು ಹೇಳ್ತಾರಂದ್ರೆ ರಾಮ ಹೇಳಿರ್ತಾನೆ. ಆಕೆ ಏನು ಮಾಡ್ತಾಳಂದ್ರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಬಣಕ್ಕೆ, ಎಲ್ಲರಿಗೆ, ಮಲೆಗೆ, ಬೆಟ್ಟಕ್ಕೆ ಎಲ್ಲರಿಗೆ ನಮಸ್ಕರಿಸ್ತಾ ಆ ವೇದಿಯಲ್ಲಿ ಹೋಗಿ ಪ್ರವೇಶಿಸ್ತಾಳೆ, ಹಾಡನ್ನು ಹಾಡ್ತಾ. ಎಂಥ ಒಂದು ತ್ಯಾಗಜೀವಿ, ಎಂಥ ಒಂದು ತ್ಯಾಗಜೀವಿ ಶಬರಿ ಅಂತ, ಹೌದಲ್ವಾ? ನೋಡ್ರಿ, ಮುಂದಿನ ಕಥೆಯ ಭಾಗದಲ್ಲಿ ಮುಂದುವರೆದೇನು ಹೇಳ್ತಾರೆ ರಾಮ. ಹೆಣ್ಣ ರೀತಿಯ ನಲಿಯಬಹುದೇ ಅವರ ಬಗ್ಗೆ ಬಲು ಸೋಜಿಗ. ಹೆಣ್ಮಕ್ಳನ್ನ ತಿಳ್ಕೊಳ್ಳೋದು ಬಹಳ ಕಷ್ಟ. ಅವರು ಹೇಗಿರ್ತಾರೋ, ಅವ್ರ ಮನಸ್ಸು ಹಿಂಗಿರ್ತಾವ್ರೆ, ನೀರಿನಲ್ಲಿ ಮೀನಿನ ಹೆಜ್ಜೆ ಆದರೆ ಎಣಿಸ್ಬೋದು, ಆದರೆ ಹೆಣ್ಮಕ್ಳ ಮನಸ್ಸನ್ನು ಅರಿಯೋದು ಬಹಳ ಕಷ್ಟ ಅಂತೆ. ಹಾಗೆ ಅವ್ರು ಹೇಗೋ, ಅವ್ರ ಮನಸ್ಥಿತಿ ಹೇಗಿರುತ್ತೋ ಅಂತ ತಿಳ್ಕೊಳ್ಳೋದನ್ನ ಬಹಳ ಆಶ್ಚರ್ಯ ಅಂತ ಯಾರು ಹೇಳ್ತಾರಂದ್ರೆ ರಾಮ ಅಂತಾನೆ. ಎಂಥ ನಿಷ್ಠೆ, ಎಂಥ ಪ್ರೀತಿ, ಮರೆಯುವುದೇ ಇವಳ ಮರೆಯುವುದೇ ಈ ಜಗ. ಎಂಥ ನಿಷ್ಠೆ ಇವಳಲ್ಲಿ, ಎಂಥ ಪ್ರೀತಿ ತೋರಿಸಿದ್ದು ಈ ಜಗತ್ತು ಎಂದಿಗೂ ಯಾರು ಮರೆಯುವುದಿಲ್ಲ ಅಂದ್ರೆ ಶಬರಿನ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಲಕ್ಷ್ಮಣ. ಅದಕ್ಕೆ ಆರು ಎತ್ತ ಏಕೆ ಎನ್ನದೆ ಹಸುಳೆ ಎಂದದಿ ಒಲಿದಳು. ನಾವು ಯಾರು ಎತ್ತ ಏನು ಅಂತ ತಿಳಿಲಾರ್ದ ಒಂದು ಸಣ್ಣ ಮಗುವಿನ ಥರ ನಮಗೆ ಒಲದು ಏನು ಮಾಡಿದಂದ್ರೆ ಕಾಣ್ತಲೇ ಬಹು ನಗ್ತಾಳೆ. ನಮ್ಮನ್ನು ನೋಡ್ತಾ ಬಹಳ ಸಂತೋಷ ಪಟ್ಟಳು, ಭಾಳ ಹಿಕ್ಕಿದ್ಲು, ಖುಷಿ ಪಟ್ಟಳು, ಆನಂದವನ್ನು ಪಟ್ಟಳು. ನಲುಮೆ ಒಬ್ಬಳನ್ನೇ ಮರೆತು, ನಲುಮೆಯಲ್ಲಿ ತಮ್ಮನ್ನೇ ತಾನು ಮರೆತು ಬಿಟ್ಲು. ಅಷ್ಟೊಂದು ಖುಷಿಯನ್ನು ಸಡಗರವನ್ನು ಪಟ್ಟಂಥವಳು ಯಾರು? ಶಬರಿ ಅಂತ. ಲಕ್ಷ್ಮಣನು ಕೂಡ ಶಬರಿಯ ಬಗ್ಗೆ ಹೇಳ್ತಾನ ಮಕ್ಕಳ ರಾಮ. ಬೆಳಗ್ಗೆ ಕೊಲಿದವರು ಉರಿವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ. ಬಾಳ ಸುತ್ತಿಹ ದೇವತೇಜಿಗೆ ಕಾಂಬರಿಗೆ ಇದೇ ಲಕ್ಷಣ. ಬೆಳಗಿಗೆ ಯಾರು ಬೆಳಕನ್ನು ಕೊಡಬೇಕು, ಯಾರು ಮೇನ್ಬತ್ತಿ ನಾನು ಸುಡ್ತೀನಿ ಅಂತಿದ್ರು ಕೂಡ ಬೆಳಕನ್ನೇ ಕೊಡ್ತೈತಿ, ಹೌದಾ? ಕಬ್ಬು ನಾನು ನೋಯ್ತೀನಿ ಅಂದ್ರೂ ಕೂಡ ಏನು ಮಾಡ್ತೈತಿ ಅಂದ್ರೆ ಸಿಹಿಯನ್ನೇ ಕೊಡ್ತೈತಿ. ಹಾಗೆ ಬೆಳಕಿಗೆ ಒಲಿದ ಉರಿವ ಬತ್ತಿಯ ಕರುಕ ಕಾಣರು. ನಾವೇನು ಸುಟ್ಟು ಏನಾಗ್ತೀವಿ ಅಂತ ಅವ್ರಿಗೇನು ಬೇಡ, ಅವ್ರಿಗೇನು ಜಗತ್ತಿಗೆ ನಾವು ಬೆಳಕನ್ನು ಕೊಡಬೇಕು ಅನ್ನೋದು ಅಷ್ಟೇ ಇರ್ತೈತಿ. ಕೆಲವರು ತಾವೇನೇನೋ ಉಂಡ್ರು ಕೂಡ, ತಾವೆಷ್ಟೇ ಸಹಿಸ್ಕೊಂಡ್ರು ಕೂಡ ನನ್ನಿಂದ ಬೇರೆಯವ್ರಿಗೆ ಉದ್ಧಾರ ಆಗಲಿ ಅನ್ನುವಂಥದ್ದು ಒಂದೇ ಒಂದು ಜೀವನದ ಗುರಿಯನ್ನಾಗಿಟ್ಟುಕೊಂಡಿರ್ತಾರೆ. ಅಂಥವರೆಲ್ಲ ಸಾಧಕರು, ಪುಣ್ಯ ಪುರುಷರು ಅಂತ. ಆ ಒಂದು ಇದರಲ್ಲಿ ಸೇರುವಂತೆ ಯಾರೀಗ ಶಬರಿ. ಬೆಳಕಿಗೆ ಒಲಿದವರು ಉರಿವ ಬತ್ತಿಯ ಕರುಕ ಕಾಣರು. ನಾವೇನಾಗ್ತೀವಂತ ಅವ್ರಿಗೆ ಗೊತ್ತಿಲ್ಲ, ಒಟ್ಟು ಬೆಳಕನ್ನು ಕೊಡಬೇಕು, ಒಳ್ಳೆದನ್ನು ಮಾಡಬೇಕು, ಅದು ಉದ್ದೇಶವಾಗಿರ್ತೈತಿ. ಬಾಳ ಸುತ್ತಿಹ ದೇವತೇಜಿಗೆ ಕಾಂಬರಿಗಿದೆ ಲಕ್ಷಣ. ಭಾಳ ಇದು ನಂದು ಅಂತ ಎಲ್ಲದಕ್ಕೂ ಬಡ್ಕೊಳ್ಳೋರಿಗಿಂತ ಜೀವನದಲ್ಲಿ ಮುಕ್ತಿಯನ್ನು ಬಯಸೋದು, ಮುಕ್ತಿಗಾಗಿ ಅಥವಾ ಶಾಂತಿಯುತರಾಗಿರುವುದೇ ಇದೆ ಜೀವನದ ಒಂದು ಲಕ್ಷಣ ಅಂತ ರಾಮ ಎಂಥ ಅದ್ಭುತವಾದಂಥ ಮಾತುಗಳನ್ನು ಇದರಲ್ಲಿ ಹೇಳ್ತಾನೆ. ಅರಸು ನಡೆಲಿಂ ಕಾಲು ತನ್ನಡೆಗೆ ಗಂಬಿ ಸೆಳೆದ ಅತ್ತಿಗೆ ಏನೆಂಬೆನು ಅಣ್ಣ ಇಂತೆಯೇ ನಡೆಯುತ್ತಿರಬಹುದು. ಅತ್ತಿಗೆ ಅಣ್ಣ ನಾವೇನು ಬಂದೀವಿ, ಯಾವ ನಮ್ಮ ಮೂಲ ಉದ್ದೇಶ ಅಂತ ನನ್ನ ಅತ್ತಿಗೆ ಏನು ನೆನೆಯಾಗ್ತಾಳೋ, ನಮ್ಮನ್ನ ಎಷ್ಟು ಮಟ್ಟಿಗೆ ನಡೆಸ್ತಿದ್ದಾಳೋ ಏನೋ ನಡಿಯಣ್ಣ ಅಂತ ಅತ್ತಿಗೆಯ ಬಗ್ಗೆ ಮತ್ತೆ ಪುನಃ ಸೀತೆಯ ಬಗ್ಗೆ ಲಕ್ಷ್ಮಣ ನೆನಪು ಮಾಡ್ತಾನ. ರಾಮ ಇರಬಹುದು ಸೀತೆ ಚಂದ್ರ ಪ್ರಿಯೆ ಚಂದ್ರಾಣನೆ ಎಲ್ಲಿರುವೆ ಎಂತಿರುವೆ, ನಿನ್ನನ್ನು ಜೀವದೊಂದಿಗೆ ಕಾಂಬೆನೆ. ಹೌದು, ನೆನೆಸ್ತಿರ್ಬೇಕು ಅವಳು ನನ್ನ ನೆನೆಸ್ತಿರ್ಬೇಕು. ಎಲ್ಲಿದ್ದಾಳ, ಹೇಗಿದ್ದಾಳ, ನಾನು ಈ ಜೀವ ಸಹಿತವಾಗಿ ನಿನ್ನನ್ನು ನೋಡ್ತೀನ, ಚಂದ್ರನಂತಹ ಮುಖವನ್ನು ಉಳ್ಳವಳೇ ನೀನು, ನಿನ್ನನ್ನು ಈ ಜೀವ ಸಹಿತ ನಾನು ನೋಡ್ತೀನ ಅಂತ ಯಾರು ಹೇಳ್ತಾರ ಅಂತಂದ್ರೆ ರಾಮನು ಸೀತೆಗೆ ಹೇಳ್ತಾನೆ. ಲಕ್ಷ್ಮಣ ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿಯೇ ಇರಲಿ ಅದೇ ತವರನೆ, ಕೊರೆವಳೈ ತೃತೀಯನ್ನು ಚಿಂತಿಸು ಇನ್ನು ಮುಂದಿನ ಹವಣನೆ. ಅಣ್ಣ ಆಕೆ ಭೂಮಿ ತಾಯಿ ಮಗಳು, ಆಕೆ ಎಲ್ಲೇ ಇರಲಿ ಭೂಮಿ ತಾಯಿ ಆಕೆಯನ್ನು ಬಹಳ ಚೆಂದಾಗಿ ನೋಡ್ಕೊತಾಳೆ. ಅದ್ರ ಬಗ್ಗೆ ಏನು ಮಾಡಕ್ಕೆ ಹೋಗ್ಬೇಡ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಾವು ಮುಂದೆ ಏನು ಮಾಡೋದು ಅಂತ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡೋಣ, ಅವನೇ ಅದ್ರ ಬಗ್ಗೆ ಗಮನ ಇರಲಿ ನಮ್ಮದು ಅಂತ ರಾಮ. ಹೌದು ರಾಮ ಏನು ಮಾಡ್ತಾನ, ಹೌದು ನಾವು ಬಂದು ಮೂಲ ಉದ್ದೇಶವನ್ನು ಮರೆತಿರ್ತೀವಿ, ಹೌದು ಮರೆತಿದ್ದೆ ಲಕ್ಷ್ಮಣ. ಪಂಚಭೂತದಿ ಬೆರೆಯುತ್ತಾ ಶಬರಿ ಸೀತೆಗೆ ರಕ್ಷೆಯಲ್ಲಿ ಕೋಪ ಬಾ ನೆರವೇರಿಸುತ್ತ. ನೋಡ್ರಿ ಅಂದ್ರೆ ಹೌದಪ್ಪ, ನಾವು ಬಂದು ಮೂಲ ಉದ್ದೇಶವನ್ನು ಮರೆತಿದ್ದೆ, ನಡಿ ಹೋಗೋಣ, ಅದ್ರ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡೋಣ, ಏನು ಮಾಡಿದ್ರೆ ಯಾರು ನಮಗೆ ಸಿಕ್ಕಿ ಬಡಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡೋಣ, ಹೋಗೋಣ ಸೀತೆಯನ್ನು ಹುಡ್ಕೋಣ ಅಂತ ಹೇಳ್ತಾ ಈ ಪಂಚಭೂತದಿ ಯಾರು ಬೆರೆಯುತ್ತಾ ಶಬರಿಯು ಬೆರೆಯುತ್ತಾ ಅವಳು ನನಗೆ ಸಿಗಲಿ ಅಂತ, ಎಲ್ಲೇ ಇರಲಿ ಅವಕ್ಕೆ ಆರಾಮಾಗಿರಲಿ, ಅವಳು ನನಗೆ ಸಿಗಲಿ ಅಂತ ಶಬರಿ ಆಶೀರ್ವಾದ ಮಾಡಲಿ ಅಂತ ಯಾರು ಬೇಡ್ಕೊತಾರಂದ್ರೆ ರಾಮನು ಬೇಡ್ಕೊತಾನ. ನೋಡ್ರಿ ಎಷ್ಟೊಂದು ತನ್ನ ಜೀವನವನ್ನು ತ್ಯಾಗಮಯವನ್ನಾಗಿ ಮಾಡಿಕೊಂಡು ಎಷ್ಟು ಆನಂದವನ್ನು ಪಟ್ಟಳು, ಎಷ್ಟು ಖುಷಿಯನ್ನು ಪಟ್ಟಳು.
ಬೆಳಕಿಗೆ ಒಲಿದವರು ಉಳಿಯುವ ವ್ಯಕ್ತಿಯ ಕರುಕ ಕಾಣಲು. ಎಷ್ಟು ಚಂದ ಐತೆ ನೋಡ್ರಿ. ಬೆಳಕಿಗೆ ಜಗತ್ತಿಗೆ ಬೆಳಕನ್ನು ನೀಡಬೇಕಂತವರು ನಾನು ಕರಕಾಗ್ತೀನಿ, ನಾನು ಸುಟ್ಟು ಹೋಗ್ತೀನಿ, ನನ್ನಲ್ಲಿ ಎಷ್ಟು ನೋವೈತೆ ಸಂಕಟ ಅಂತ ಇದನ್ನೆಂದೂ ಹೇಳ್ಕೊಡುವುದಿಲ್ಲ. ಜೀವನದಲ್ಲಿ ಖುಷಿ ಪಡಬೇಕನ್ನೋದೇ ಅವರ ಮೂಲ ಉದ್ದೇಶವಾಗಿರ್ತೈತಿ. ಬೇರೆದವ್ರಿಗೆ ಖುಷಿ ಪಡಿಸ್ಬೇಕನ್ನೋದೇ ಅವರ ಮೂಲ ಉದ್ದೇಶವಾಗಿರ್ತೈತಿ. ಹಾಗೆ ಒಂದು ಸಾಲಿನಲ್ಲಿ ತ್ಯಾಗಮಯ ಜೀವಿಯಾಗಿ ಕಾಯುವಿಕೆ ಹೆಸರಾದಂಥವರು ಯಾರಿರಲಿ ಶಬರಿ. ಕಾದು ಕುಳಿತವರಿಗೆ ಏನಿಲ್ಲ, ಕಾದು ಕುಳಿತದಕ್ಕೆ ಮೋಸ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಯಾರು ಅಂದ್ರೆ ಶಬರಿ. ಹಾಗಾದರೆ ಜೀವನದಲ್ಲಿ ಏನಿರಬೇಕು ಮಕ್ಕಳ? ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯನು. ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಂಡರ ಜೀವನದಲ್ಲಿ ನೆಮ್ಮದಿಯನ್ನು ಸಿಗುತ್ತೆ ಅನ್ನೋದಕ್ಕೆ ನಿದರ್ಶನವಾಗಿರುವುದು ಯಾರು ಅಂದರೆ ಪ್ರಸ್ತುತ ಪಾಠದಲ್ಲಿರುವಂಥ ಶಬರಿ.